ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮ್ಮ ಶನಿದೇವರು ಭಕ್ತರು ಯಾರೇ ಇರ್ಬೋದು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಮಾಡಿ ಪೂಜೆ ಮಾಡಿ ಇದು ಮಾಡ್ತೀವಿ. ನಮ್ಮ ಕರ್ನಾಟಕದ ಜನ ಆಗಲಿ ಆಂಧ್ರದಲ್ಲಿ ಆಗಲಿ ಯಾರೇ ಆಗಲಿ ಶನಿದೇವ್ರ ಭಕ್ತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತು 11ನೇ ತಾರೀಕು 9ನೇ ತಿಂಗಳು 2024. ಇವತ್ತು ಬುಧವಾರ ಅಂದರೆ ಶನಿದೇವರು ಹುಟ್ಟಿದ ದಿನ. ಆ ಭಗವಂತನಿಗೆ ಎಲ್ಲರೂ ಆರಾಧನೆ ಮಾಡಿ ಪೂಜೆ ಮಾಡಬೇಕು. ನೀವು ಪ್ರತಿಯೊಬ್ಬರೂ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ಒಳ್ಳೆಯದಾಯ್ತದೆ. ಯಾಕೆಂದರೆ 12 ರಾಶಿಗೂ ಭಗವಂತ ಎಲ್ಲರಿಗೂ ಕಷ್ಟ ಕೊಟ್ಟೇ ಕೊಡ್ತಾನೆ. ಆದರೆ ಅದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಯಾಕಪ್ಪ ಇಷ್ಟು ದೇವ್ರು ಮಾಡಿದ್ವಿ ನಮ್ಗೆ ಒಳ್ಳೇದಾಗಲಿಲ್ಲ ಅಂತಾರೆ. ಗ್ರಹಗತಿಗಳು ಕೆಟ್ಟರಾದಾಗ ಯಾರೇನು ಮಾಡೋಕ್ಕಾಗೋದಿಲ್ಲ. ಆ ಉದ್ದೇಶಕ್ಕೆ ಹೋಗ್ಬಿಟ್ಟು ಶನಿದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದು ಬನ್ನಿ. ಸಾಯಂಕಾಲ 4:30-5 ಗಂಟೆಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬನ್ನಿ, ತುಂಬ ಒಳ್ಳೆಯದಾಯ್ತದೆ ಇವತ್ತು. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ನಾವು ಇಷ್ಟೆಲ್ಲ ಹೇಳ್ತೀವಿ, ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇದ್ದಾಗ ಮನುಷ್ಯನಿಗೆ ಒಂದು ಇದಾಯ್ತದೆ. ಏನಪ್ಪ ಅಂದರೆ ನಾವು ಒಂದು ದೇವಸ್ಥಾನ ಕಟ್ಟೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ. ಆ ದೇವಸ್ಥಾನ ಜಾಗ ಸ್ವಲ್ಪ ಏನು ತೊಂದರೆ ಇಲ್ಲ, ಆಯ್ತದೆ. ಆದರೆ ನೀವು ಒಂದು ಇಟ್ಟಿಗೆ ಆಗಲಿ, ಒಂದು ಕಲ್ಲಾಗಲಿ, ಒಂದು ಕಬ್ಬಣ ಆಗಲಿ, ಒಂದು ಸಿಮೆಂಟ್ ಮೂಟೆ ಆಗಲಿ, ನಿಮ್ಮ ಕೈಲಾದಷ್ಟು ಸಹಕಾರ ಮಾಡಿ ನಮಗೆ ಧನ ಸಹಾಯ ಮಾಡಿ ಕೊಡಿ. ನಿಮ್ಮ ಋಣ ಯಾವ ಥರ ತೀರಿಸ್ತೀವಿ ಅಂತ ಅದು ಭಗವಂತನಿಗೆ ಇರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಇದನ್ನು ಮಾಡ್ತೀವಿ. ನಿಮ್ಮ ಕೈಲಾದಷ್ಟು 1 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ದೇವಸ್ಥಾನ ಕಟ್ಟೋಣ. ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಅದ್ಧೂರಿಯಾಗಿ ಮೆರೆಸೋಣ. ನಮಗೆ ಫಲ ಕೊಟ್ಟೇ ಕೊಡ್ತಾನೆ ಅಂತ ನಂಬಿಕೆನೂ ಇದೆ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದಾನು. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ನಾವು ಹೇಳೋದ್ರಲ್ಲಿ ಏನು ತಪ್ಪೇನು ಇದ್ದರೆ ಶ್ರಮಿಸಿ ಈ ವಿಡಿಯೋನು ಒಬ್ಬೊಬ್ರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಮೂಲೆ ಆಗಲಿ ಆ ಭಗವಂತನ ಇದು ಮಾಡೋಣ. 1 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ. ಅಕೌಂಟ್ ನಂಬರ್, ಫೋನ್ಪೇ, ಗೂಗಲ್ ಪೇ ಎಲ್ಲ ಇದೆ. ಆ ನಂಬರ್ಗೆ ಹಾಕಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ನಾನು ಇದನ್ನು ಕೇಳಿ ಕೈ ಮುಗಿದು ಕೇಳ್ತೀನಿ. ಎಲ್ಲರಿಗೂ ಶುಭೋದಯ, ನಮಸ್ಕಾರ.